ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಚಳಿಗಾಲದಲ್ಲಿ ಮಾಮೂಲಾಗಿ ಎಲ್ರಿಗೂ ಕೈಕಾಲು ನೋವು, ಗಂಟು ನೋವು ಎಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಈ ತಾವರೆ ಬೀಜ ಅಥವಾ ಮಕಾನ ಅಥವಾ ಲೋಟಸ್ ಬೀಜ ಅಂತೆ, ಲೋಟಸ್ ಸೀಡ್ಸ್ ಅಂತ ಏನು ಹೇಳ್ತಾರೆ, ಇದು ತುಂಬ ಹೆಲ್ಪ್ ಮಾಡ್ತದೆ. ಇವತ್ತು ನಾವು ಇದನ್ನೊಂದು ಸಣ್ಣ ಸ್ನ್ಯಾಕ್ ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಸಾಯಂಕಾಲದ ಒಂದು ಚಹಾದೊಟ್ಟಿಗೆ ಕುಡಿಯುವಂಥ ಒಂದು ಸ್ನ್ಯಾಕನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬ್ಲಡ್ ಶುಗರನ್ನು ಕಡಿಮೆ ಮಾಡ್ತದೆ. ಹಾಗೆ ಇದು ಪ್ರೋಟೀನ್ ರಿಚ್, ಇದು ಹಾರ್ಟಿನ ಇದಕ್ಕೆ ಆರೋಗ್ಯಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆಯೇ ಫ್ಯಾಟಿ ಲಿವರ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ತದೆ. ಹಾಗೆ ತುಂಬಾ ಇದು ಹೆಲ್ಪ್ಫುಲ್. ಆದ್ದರಿಂದ ಇದನ್ನು ನಿಮ್ಮ ಡೈಲಿ ಫುಡ್ಡಲ್ಲಿ ನೀವು ಇನ್ಕ್ಲೂಡ್ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇದನ್ನು ನೋಡಿ, 1 ಚಮಚ ತುಪ್ಪ ಹಾಕ್ಕೊಂಡು ಅದು ಕ್ರಿಸ್ಪ್ ಆಗುವವರೆಗೆ ಅದನ್ನು ಫ್ರೈ ಮಾಡಬೇಕು. ಒಂದು 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ. ಒಮ್ಮೆ ಬಿಸಿ ಆಗುವವರೆಗೆ ದೊಡ್ಡ ಉರಿ ಇಟ್ಕೊಳ್ಳಿ, ಆಮೇಲೆ ಸಣ್ಣ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸರಿಯಾಗಿ ಕ್ರಿಸ್ಪ್ ಆಗಬೇಕದು. ಕೈಯಲ್ಲಿ ಮುಟ್ಟುವಾಗ ಅದು ಹುಡಿ ಹುಡಿ ಆಗ್ತದೆ, ಪ್ರೆಸ್ ಮಾಡುವಾಗ ಅಷ್ಟು ಕ್ರಿಸ್ಪ್ ಆಗಬೇಕು. ಒಂದನ್ನು ತೆಗೆದು ಪ್ರೆಸ್ ಮಾಡಿ ನೋಡ್ಕೊಳ್ಳಿ. ಪ್ರೆಸ್ ಮಾಡಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಅದು ಫ್ರೈ ಆಗಿದೆ ಅಂತ ಹೇಳಿಕೊಂಡು. ಈಗ ಇದನ್ನು ಹಾಗೆ ಬಿಸಿ ಬಿಸಿ ಇರುವಾಗಲೇ ಅದರ ಮೇಲಿಂದ ಅದಕ್ಕೆ ನಿಮಗೆ ಏನೇನು ಮಸಾಲೆ ಬೇಕು ಆ ಮಸಾಲೆಗಳನ್ನು ಹಾಕ್ಕೊಳ್ಬೋದು. ನೋಡಿ, ಇದೀಗ ಕ್ರಿಸ್ಪ್ ಆಗಲಿಲ್ಲ, ಇನ್ನೂ 1 ನಿಮಿಷ ಬೇಕಿದು ಫ್ರೈ ಆಗಬೇಕು. ಹಾಗೆ ಫ್ರೈ ಆದ ನಂತರ ಅದಕ್ಕೆ ನೀವು ಮಸಾಲೆಗಳನ್ನು ಆ್ಯಡ್ ಮಾಡಿಕೊಳ್ಬೇಕು. ಈಗ ನೋಡಿ, ಇದು ಕರೆಕ್ಟಾಗಿ ರೆಡಿ ಆಯಿತು. ತಣ್ಣಗಾದ ಮೇಲೆ ಅದು ಪೂರ್ತಿಯಾಗಿ ಪುನಃ ಕ್ರಿಸ್ಪ್ ಆಗ್ತದೆ ಅದು. ಈಗ ಇದಕ್ಕೆ ರುಚಿಗೆ ಬೇಕಾದ ಉಪ್ಪು, ಒಂದು ಸ್ವಲ್ಪ ಅರಶಿನ ಹುಡಿ, ಹಾಗೆಯೇ ಒಂಚೂರು ಮೆಣಸಿನ ಹುಡಿ, 1-2 ಚಿಟಿಕೆ ಚಾಟ್ ಮಸಾಲ ಇಷ್ಟಪಡೋರು ಗರಂ ಮಸಾಲ ಬೇಕಾದರೆ ಹಾಕ್ಕೊಳ್ಬೋದು. ಒಂಚೂರು ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಆನ್ ಇರಬೇಕು ಅಂತೇನಿಲ್ಲ, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಸರಿಯಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಸಾಯಂಕಾಲದ ಚಾಟ್ ರೆಡಿ ಆಯಿತು. ಮಸಾಲೆ ಹುಡಿಗೆ ನಿಮಗೆ ಎಂತ ಬೇಕಾದರೂ ಹಾಕಿಕೊಳ್ಬೋದು, ನಿಮಗೆ ಇಷ್ಟ ಇರುವಂತಹದ್ದು. ಇಲ್ಲ ಹಾಗೆ ತಿನ್ನಲಿಕ್ಕೂ ರುಚಿಯಾಗಿರ್ತದೆ. ರುಚಿಯಾದ ಮಕಾನ ಚಾಟ್ ರೆಡಿ ಆಯಿತು. ಮೇಲಿಂದ ಬೇಕಾದರೆ ಈರುಳ್ಳಿ ಕೂಡ ಹೆಚ್ಚಿ ಹಾಕ್ಕೊಳ್ಬೋದು. ಚಾಯದ ಜೊತೆಗೆ 1 ಹಿಡಿಯಷ್ಟು ಮಕಾನ ತಿಂದರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ನಾನಿದರ ಲಡ್ಡು ಕೂಡ ಜೊತೆಯಲ್ಲಿ ಕೊಟ್ಟು ಸರ್ವ್ ಮಾಡ್ತಾ ಇದ್ದೇನೆ. ಲಡ್ಡಿನ ರೆಸಿಪಿ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೇವೆ, ನಮ್ಮ ಚಾನಲಲ್ಲಿದೆ. ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡಿಕೊಂಡು ಮಾಡ್ಬೋದು. ಸುಲಭವಾಗಿ ಮಾಡ್ಬೋದು. ಇದನ್ನು ಮಾಡಲಿಕ್ಕೆ ಹೆಚ್ಚಿನ ಸಮಯ ಏನು ಬೇಕಿಲ್ಲ. ತಾವರೆ ಬೀಜವನ್ನು ಹೇಗೆ ಬೇಕಾದರೂ ಉಪಯೋಗಿಸಿ, ಆದರೆ ನಿಮ್ಮ ದೈನಂದಿನ ಆಹಾರದಲ್ಲಿ ಒಂದು ಸ್ವಲ್ಪ ತಾವರೆ ಬೀಜ ಯಾವಾಗಲೂ ಇರಲಿ. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.